ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇನ್ನು ಗುರುಗಳೇ ಈಗಾಗಲೇ ಮಾಹಿತಿಯನ್ನ ನೀಡಿದ್ರೆ ಅಂದ್ರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನ ಮಾಡ್ತಾ ಇದ್ದಾನೆ ಅಂತ. ಈ ರೀತಿ ಸಂಚಾರ ಮಾಡಿದಾಗ ಮೀನರಾಶಿಯವರಾಗಿರ್ಬೋದು ಅಥವಾ ಶನಿ ಯಾವ ಯಾವ ರಾಶಿಯ ಮೇಲೆ ಈಗಾಗಲೇ ತನ್ನ ದುಷ್ಪರಿಣಾಮವನ್ನ ಬೀರಬಹುದು, ಏನೆಲ್ಲ ಪರಿಣಾಮಗಳನ್ನ ಅವರು ಅನುಭವಿಸಬಹುದು, ಯಾವ ರಾಶಿಯವರು ಹಾಗೆ ಯಾವ ನಕ್ಷತ್ರದವರು, ಈ ಬಗ್ಗೆ ಹೇಳೋದಾದ್ರೆ ಮುಖ್ಯವಾಗಿ ಇಲ್ಲಿಯ ತನಕ ಶನಿಯ ಒಂದು ಕಾಲ, ಅರ್ಥಾತ್ ಶನಿಯ ಒಂದು ಬಾಧೆಗೋ ಅಥವಾ ಶನಿಯ ಒಂದು ಪರಿಣಾಮಕ್ಕೋ ಒಳಗಾದಂಥವರು ಯಾರೆಲ್ಲ ಅಂತ ನಾವು ಚಿಂತನೆ ಮಾಡುವುದಿದ್ರೆ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿದ್ದಂತಹ ಶನಿಯ ಬಾಧೆ ಅಥವಾ ಪರಿಣಾಮ ಹೇಳುವಂತಹದ್ದು ಇತ್ತು. ಅದಾದ ಮೇಲೆ ತುಲಾ ರಾಶಿಯವರಿಗೆ ಪಂಚಮದಲ್ಲಿದ್ದಂತಹ ಶನಿಯ ದೃಷ್ಟಿ, ಶನಿಯ ಪರಿಣಾಮ ಹೇಳುವಂತಹದ್ದನ್ನು ಅನುಭವಿಸ್ತಾ ಇದ್ರು. ಇವರಿಬ್ಬರೂ ಕೂಡ ಕರ್ಕಾಟಕ ಮತ್ತು ತುಲಾ ರಾಶಿಯವರು 2.5 ವರ್ಷಗಳ ಕಾಲದಿಂದ ಪರಿಣಾಮವನ್ನ ಅನುಭವಿಸ್ತಾ ಇದ್ರು. ಜೊತೆಯಲ್ಲಿ ಮಕರ, ಕುಂಭ, ಮೀನ ಈ 3 ರಾಶಿಯವರಿಗೆ ಸಾರ್ಧ ಸಪ್ತಮ ಶನಿ ಅರ್ಥಾತ್ 7.5 ಶನಿ ಅಂತ ಕರೀತಾರೆ ಅದನ್ನ. ಮಕರ ರಾಶಿಯವರಿಗೆ ಸುದೀರ್ಘವಾದಂತಹ 7.5 ವರ್ಷದಿಂದ ಅವರು ಶನಿಯ ದೃಷ್ಟಿಗೆ, ಶನಿಯ ಪ್ರಭಾವಕ್ಕೆ ಒಳಗಾದವರಾಗಿರ್ತಾರೆ. ಕುಂಭ ರಾಶಿಯವರು 5 ವರ್ಷದ ಶನಿಯ ದೃಷ್ಟಿಗೆ, ಶನಿಯ ಪರಿಣಾಮಕ್ಕೆ ಒಳಗಾಗಿದ್ದವರಾಗಿರ್ತಾರೆ. ಇನ್ನು ಮೀನ ರಾಶಿಯವರು 2.5 ವರ್ಷಗಳ ಕಾಲದಿಂದ ಶನಿಯ ದೃಷ್ಟಿಗೆ, ಶನಿಯ ಪ್ರಭಾವಕ್ಕೆ ಒಳಗಾಗಿರುವವರಾಗಿರ್ತಾರೆ. ಈಗ ಆಗುವ ಬದಲಾವಣೆ ಏನು ಅನ್ನುವಂಥದ್ದು ಗಮನಿಸುವುದಾದರೆ, ಕರ್ಕಾಟಕ ರಾಶಿಯವರಿಗೆ ಶನಿಯ ದೃಷ್ಟಿಯಿಂದ ಮುಕ್ತಿ ಹೇಳುವಂಥದ್ದು ಇವತ್ತಿನ ದಿವಸದಿಂದ ಆರಂಭ. ಅವರಿಗೆ ಅಷ್ಟಮ ಶನಿ ಸಮಾಪ್ತಿಯಾಗಿದೆ. ಇನ್ನು ತುಲಾ ರಾಶಿಯವರಿಗೆ ಬಿಟ್ಟಿದೆ, ವೃಶ್ಚಿಕ ರಾಶಿಯವರಿಗೆ ಆರಂಭ ಆಗುತ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಬಿಟ್ಟಿದೆ, ಸಿಂಹ ರಾಶಿಯವರಿಗೆ ಆರಂಭ ಆಗುತ್ತಾ ಇದೆ. ಸಿಂಹ ರಾಶಿಯವರಿಗೆ ಅಷ್ಟಮ ಭಾವದ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಭಾವದ ಶನಿ. ಇನ್ನು ಮಕರ ರಾಶಿಯವರಿಗೆ ಪೂರ್ಣ ಪ್ರಮಾಣದಲ್ಲಿ 7.5 ವರ್ಷದ ಪೀಡನೆ ಮುಗಿದಂತಹ ಅಧ್ಯಾಯ ಮುಗಿತಾ ಇದೆ ಇವತ್ತಿಗೆ. ಮೇಷ ರಾಶಿಯವರಿಗೆ 7.5 ಶನಿ ಆರಂಭ ಆಗುತ್ತಾ ಇದೆ. ಕುಂಭ, ಮೀನ, ಮೇಷ ಇವರಿಗೆ 7.5 ಶನಿಯ ಕಾಲ. ಇನ್ನು ಸಿಂಹ ಮತ್ತು ವೃಶ್ಚಿಕ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಕಾಲ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಕಾಲ. ಸಾಮಾನ್ಯವಾಗಿ ಈ ಕಾಲಮಾನಗಳು ಇದು ನನ್ನ ನನಗೆ ಇನ್ನೇನು ಮಾಡಲಿಕ್ಕಾಗೋದಿಲ್ಲ, ಅಥವಾ ನಾನು ಜೀವನದಲ್ಲಿ ಸೋಲ್ತಾ ಇದ್ದೇನೆ, ಅಥವಾ ಇನ್ನೇನೋ ಒಂದು ಮಿರಾಕಲ್ ಆದಂತಹ ಪಾಸಿಟಿವ್ ಬದಲಾವಣೆಗಳಾಗಬಹುದೇನೋ. ನಾನು ಹೇಳುವಂಥದ್ದು ಈ ಗ್ರಹ ನಕ್ಷತ್ರಗಳ ಒಂದು ಸ್ಥಿತಿಗತಿಗಳಿಗೆ ಅನುಗುಣವಾಗಿ ನಮ್ಮ ಮಾನಸಿಕತೆಯನ್ನು ಒಂದು ಸಮಚಿತ್ತದಿಂದ ಇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ಈ ಗ್ರಹ ನಕ್ಷತ್ರಗಳು ಕೂಡ ನಮ್ಮದ್ದಾದಂತಹ ನೈತಿಕತೆಯ ಬದುಕಿನ ದಾರಿಯಲ್ಲಿ ನಾವಿದ್ದಾಗ ಈ ಗ್ರಹ ನಕ್ಷತ್ರಗಳು ಕೂಡ ನಮಗೆ ಧನಾತ್ಮಕವಾದಂತಹ ಸ್ಪಂದನೆಯನ್ನು ಕೊಡುವಂತಹ ಸಂದರ್ಭಗಳು ಕೂಡ ಇದ್ದಾವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಏನೋ ಒಂದು ರೀತಿಯಲ್ಲಿ ಗಲಿಬಿಲಿಗೆ ಒಳಗಾಗುವಂಥದ್ದು, ಅಥವಾ ಸಿಕ್ಕ ಧಾರ್ಮಿಕ ವಿಧಿವಿಧಾನಗಳನ್ನು, ಅದಕ್ಕೆ ಯಾವುದಕ್ಕೂ ಕೂಡ ಹಿಂದೂ ಇರೋದಿಲ್ಲ, ಮುಂದೂ ಇರೋದಿಲ್ಲ, ಆ ಥರದ ಕೆಲವೆಲ್ಲ ರಿಚುವಲ್ಗಳನ್ನು ಫಾಲೋಅಪ್ ಮಾಡುವಂಥದ್ದು. ಹಾಗಲ್ಲ, ನಿಮ್ಮ ನಿತ್ಯ ನೈಮಿತ್ತಿಕವಾದಂತಹ ಜೀವನ ಕ್ರಮದಲ್ಲಿಯೇ ಒಂದು ಧಾರ್ಮಿಕತೆಯ, ಒಂದು ಆಚರಣೆಯ ವ್ಯವಸ್ಥೆಯ ಒಂದು ಚೌಕಟ್ಟು ಹೇಳುವಂಥದ್ದು ಮನುಷ್ಯನ ಬದುಕಿಗೆ ಅದು ಅವಶ್ಯಕತೆ. ಕಾರಣ ಏನು ಕೇಳಿದರೆ, ಶಾಂತಿಯುತವಾದಂತಹ ಜೀವನವನ್ನು, ಗೊಂದಲರಹಿತವಾದಂತಹ ಜೀವನವನ್ನು, ಸಾರ್ಥಕತೆಯ ಜೀವನವನ್ನು ನಿರೀಕ್ಷೆ ಮಾಡುವಂಥ ಪ್ರತಿಯೊಬ್ಬನೂ ಕೂಡ ತನ್ನ ಬದುಕಿನಲ್ಲಿ ಒಂದು ಸಣ್ಣದಾದಂತಹ ಒಂದು ಚಟುವಟಿಕೆಯನ್ನು ಧನಾತ್ಮಕವಾಗಿ ನಾವು ಅಳವಡಿಸಿಕೊಳ್ಳುವಂಥದ್ದು ಬದುಕಿನಲ್ಲಿ, ಅದು ತುಂಬ ಅವಶ್ಯಕತೆ ಅಂತ. ಈ ನೆಲೆಯ ಬದುಕನ್ನು ಯಾರು ಅವಲಂಬಿಸಿರ್ತಾನೆ ಅವನಿಗೆ ಈ ಗ್ರಹ ನಕ್ಷತ್ರಗಳ ಬದಲಾವಣೆ ಹೇಳುವಂಥದ್ದು ಬಹಳ ದೊಡ್ಡ ಮಟ್ಟದ ಪರಿಣಾಮಕಾರಿ ಅಂತ ಖಂಡಿತ ಆಗುವುದಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕವಾಗಿ ನನ್ನ ಉದಾಹರಣೆಯನ್ನೇ ನಾನು ತೆಗೆದುಕೊಳ್ತಾ, ನಾನೊಬ್ಬ ಅನ್ವೇಷಣೆಯ ಮನಸ್ಥಿತಿಯ ವಿದ್ಯಾರ್ಥಿ ಆಗಿರೋದ್ರಿಂದ ಆ ಭಾವದಿಂದ ನಾನು ಗಮನಿಸಿದಾಗ ನನಗೆ ಅನುಭವಕ್ಕೆ ಬಂದ ಸತ್ಯ, ನಮ್ಮ ನೈಮಿತ್ತಿಕ ಜೀವನದಲ್ಲಿ, ನಿತ್ಯ ನೈಮಿತ್ತಿಕ ಜೀವನದಲ್ಲಿ
ನಮ್ಮದ್ದಾದಂಥ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂಥ ವ್ಯಾಪ್ತಿಯ ಒಳಗೆ ಕನಿಷ್ಠ ಪ್ರಮಾಣದ ಧಾರ್ಮಿಕ ಜೀವನ ಕ್ರಮಗಳು ಇದ್ದಾಗ ನಿಮಗೆ ಇಂತಹ ಬದಲಾವಣೆಗಳು ದೊಡ್ಡ ಮಟ್ಟದ ಪರಿಣಾಮವನ್ನು ಕೊಡೋದಿಲ್ಲ. ಸಣ್ಣ ಪರಿಣಾಮಗಳು ಖಂಡಿತ ಇದ್ದೇ ಇರುತ್ತದೆ. ಅಂತಹ ವ್ಯತ್ಯಯಗಳು ನಮ್ಮ ಅನುಭವಕ್ಕೆ ಬಂದೇ ಬರ್ತದೆ. ಇಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದವರು ಯಾರು ಕೇಳಿದ್ರೆ ಮೇಷರಾಶಿಯವರು ಜಾಗ್ರತೆಯಿಂದ ಇರಬೇಕಾದಂತಹ ಒಂದು ವ್ಯವಸ್ಥೆ. ಕಾರಣ ಏನು ಕೇಳಿದ್ರೆ ಪಾಪಂ ವ್ಯಯಂಚ ಪತನಂ ನಿರಯಂ ವಾಮಮಂಬಕಂ ಸ್ಥಾನ ಭ್ರಂಶಂಚ ವೈಕಲ್ಯಂ ಚಿಂತ್ಯಂ ದ್ವಾದಶೇನ ಚ. ಮೇಷರಾಶಿಯವರಿಗೆ ಬಾಧಕಾಧಿಪತಿಯಾಗುತ್ತಾನೆ ಶನಿ. ಆತ ವ್ಯಯಭಾವಕ್ಕೆ ಬಂದು ಕೂತ್ಕೊಳ್ಳುವಂತಹ ವ್ಯವಸ್ಥೆ. ಕರ್ಮಾಧಿಪತಿ ಮತ್ತೆ ಬಾಧಕಾಧಿಪತಿ, ದಶಮಾಧಿಪತಿ ಮತ್ತೆ ಏಕಾದಶಾಧಿಪತಿಯಾಗಿ ಆತ ವ್ಯಯಭಾವದಲ್ಲಿ ಬಂದು ಕೂತ್ಕೊಳ್ಳೋದ್ರಿಂದ ಮೇಷರಾಶಿಯವರು ಸ್ವಲ್ಪ ಜಾಗರೂಕತೆ ಹೆಜ್ಜೆಯನ್ನು ಇಡಬೇಕು. ಅಂದ್ರೆ ನಮ್ಮನ್ನ ನಾವು ಎಚ್ಚರಿಕೆಯಿಂದ ಇರಿಸಿಕೊಳ್ಳುವಂಥದ್ದನ್ನ ಜಾಗರೂಕತೆ ಅಂತ ಸಂಬೋಧನೆ ಮಾಡ್ತೇವೆ. ಕಾನ್ಷಿಯಸ್ ಮೈಂಡ್, ಸೂಕ್ಷ್ಮ ಮನಸ್ಥಿತಿಯಿಂದ ನಿರ್ಣಯಗಳನ್ನ ಮಾಡ್ತಾ ಹೋಗಬೇಕು. ಎರ್ರಾಬಿರ್ರಿಯಾಗಿ ಯದ್ವಾ ತದ್ವಾ ಮನಸ್ಸಿಗೆ ಬಂದ ಹಾಗೆ ಸ್ವೇಚ್ಛಾಚಾರದ ಮಾನಸಿಕತೆಯಿಂದ ತೀರ್ಮಾನಗಳನ್ನ ಜೀವನದ ಬಗ್ಗೆ ಮಾಡಬಾರದು ಅನ್ನುವುದೇ ಇದರ ತಾತ್ಪರ್ಯ. ಹಾಗಾಗಿ ಸೂಕ್ಷ್ಮ ಮಾನಸಿಕತೆಯಿಂದ ನೀವೇನಾದ್ರೂ ಇದರ ಬಗ್ಗೆ ಗಮನಿಸಿ ತೀರ್ಮಾನಗಳನ್ನ ಮಾಡ್ತಾ ಹೋದ್ರೆ ದೊಡ್ಡ ತೊಂದರೆಗಳೇನ ಆಗ್ಲಿಕ್ಕಿಲ್ಲ. ಇಲ್ಲದೆ ಇದ್ರೆ ಆರ್ಥಿಕ ವಿಷಯಗಳಾಗಿರ್ಬೋದು, ಆಮೇಲೆ ದೈಹಿಕ ಮಾನಸಿಕವಾದಂಥ ಆರೋಗ್ಯ ವಿಷಯಗಳಾಗಿರ್ಬೋದು, ಮತ್ತೊಂದಷ್ಟು ನಷ್ಟ ವ್ಯವಸ್ಥೆಗಳ ಫಲಗಳಾಗಿರ್ಬೋದು, ಇತ್ಯಾದಿಗಳೆಲ್ಲ ಒಟ್ಟಿನಲ್ಲಿ ಮಾನಸಿಕವಾಗಿ ಒಂದು ಸ್ಟೇಬಲ್ ಇದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ಬಿಡೋದಿಲ್ಲ. ಅಂತಹ ಫಲದ ನಿರೀಕ್ಷೆ ಹೇಳುವಂಥದ್ದು ಮೇಷರಾಶಿಗೆ ಇರುವಂಥದ್ದು. ಹಾಗೆ ಮೀನರಾಶಿಗೆ ಜನ್ಮದ ಶನಿ ಅಂತಂದ್ರೆ ಜನ್ಮ ಶನಿ ನರೋ ದುಃಖ ಅಂತ, ದುಃಖ ಫಲವನ್ನ ಕೊಡ್ತಾನೆ ಅಂತ. ಯಾವಾಗ ಕೆಲವು ಗ್ರಹಗಳು ಜನ್ಮರಾಶಿಗೆ ಬಂದು ಕೂತ್ಕೊಳ್ತಾರೆ ಆಗ ಅವರು ದುಃಖ ಫಲವನ್ನ ಕೊಡ್ತಾರೆ ಹೇಳುವಂತಹದ್ದು ಕೂಡ ಇದೆ. ಗೋಚಾರ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿ ಬಂದು ಶನಿ ಉಪಸ್ಥಿತನಾಗೋದರಿಂದ ದುಃಖ ಫಲದಾಯಕ. ದುಃಖಕ್ಕೆ ಕಾರಣ ಇಂಥದ್ದೇ ಆಗಬೇಕು ಅಂತೇನಿಲ್ಲ. ಕೆಲವು ಕಾರಣಗಳು ನಮಗೆ ಸಂತೋಷವನ್ನ ಕೊಡಬಹುದು, ಕೆಲವು ಕಾರಣಗಳು ದುಃಖವನ್ನ ಕೊಡಬಹುದು. ಅಂತೂ ದುಃಖ ಫಲದಾಯಕನಾಗುತ್ತಾನೆ ಶನಿ ಜನ್ಮರಾಶಿಗೆ ಬಂದಾಗ. ಹಾಗಾಗಿ ಮೀನರಾಶಿಯವರು ಕೂಡ ಹಾಗೆ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳುವಂತ ಫಲ. ಇನ್ನು ಕುಂಭರಾಶಿಯ ಚಿಂತನೆಯನ್ನ ಮಾಡುವಾಗ ಕುಂಭರಾಶಿಗೆ ಸುದೀರ್ಘವಾದಂಥ 5 ವರ್ಷಗಳ ಕಾಲ ಬಾಧೆ ಇತ್ತು. ಈಗ ಕೊನೆಯ 2.5 ವರ್ಷಗಳ ಕಾಲದ ಒಂದು ವ್ಯವಸ್ಥೆ ಇದು ಒಂದು ರೀತಿಯಲ್ಲಿ ಸಮಾಧಾನಕರ. ಸಾಮಾನ್ಯವಾಗಿ ಒಂದು ಮಾತುಂಟು, ಏನು ಕೇಳಿದ್ರೆ ಆರಂಭದ 5 ವರ್ಷಗಳ ಕಾಲ ಶನಿಯ ಕಾಲದಲ್ಲಿ ದುಃಖ ಫಲವನ್ನ ಕೊಟ್ರೆ ಕೊನೆಯಲ್ಲಿ ಆತ ಯಾವೆಲ್ಲ ಕಾರಣಗಳಿಂದಾಗಿ ನಮ್ಮ ಬದುಕಿನಲ್ಲಿ ದುಃಖ ಬಂದಿದೆ ಆ ಎಲ್ಲ ಕಾರಣಗಳನ್ನ ಬದಿಗೊತ್ತಿ ನಮಗೊಂದು ನೆಮ್ಮದಿಯ ಕಾರಣಗಳನ್ನ ನಮ್ಮ ಬದುಕಿನಲ್ಲಿ ಕೊಡ್ತಾನೆ ಹೇಳುವಂತ ಲಕ್ಷಣಗಳು ಕೂಡ ಇದ್ದಾವೆ. ಅಥವಾ ಆರಂಭದಲ್ಲಿ ಶುಭ ಫಲದಾಯಕನಾಗಿದ್ರೆ ಕೊನೆಯ ಹಂತದಲ್ಲಿ ದುಃಖವನ್ನ ಕೊಡುವಂತಹ ಸಾಧ್ಯತೆಗಳನ್ನು ಕೂಡ ಹೇಳುತ್ತಾರೆ. ಇದು ವೈಯಕ್ತಿಕವಾಗಿ ಅವರವರ ಜಾತಕದಲ್ಲಿ ಶನಿ ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನುವುದರ ಮೇಲೆ ಆ ಫಲವನ್ನ ಕೂಡ ಹೇಳಲಿಕ್ಕಿರ್ತದೆ. ಜನರಲ್ ಆಗಿ ನಾನು ಹೇಳಿದೆ ಅಂದ ತಕ್ಷಣ ಸಾರ್ವತ್ರಿಕವಾಗಿ ಇದೇ ಫಲವನ್ನ ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳುವುದು ಅದರ ತಾತ್ಪರ್ಯ ಅಲ್ಲ. ಸೊ ನಮ್ಮ ವ್ಯಕ್ತಿಗತವಾದಂತಹ ಕುಂಡಲಿಯಲ್ಲಿ 12 ರಾಶಿಯಲ್ಲಿ ಶನಿಯ ಉಪಸ್ಥಿತಿ, ಅವನಿಗೆ ಉಚ್ಚ ಸ್ಥಾನ, ನೀಚ ಸ್ಥಾನ, ಹೀಗಿದ್ದೆಲ್ಲ ಕೆಲವು ಕ್ಷೇತ್ರಗಳೆಲ್ಲ ಇದ್ದಾವೆ. ಈ ವಿಂಗಡಣೆಗಳ ಮೂಲಕ ಶನಿಯ ಒಂದು ದೃಷ್ಟಿ ನಮ್ಮ ಮೇಲೆ ಶುಭ ಫಲವೋ ಅಶುಭ ಫಲವೋ ಅನ್ನುವುದನ್ನು ತಿಳಿದು ಈ ಗೋಚಾರದಲ್ಲಿ ಬಂದಾಗ ಯಾವ ಫಲ ಅಂತ ಹೇಳುವಂತಹ ಲೆಕ್ಕಾಚಾರದ ಫಲವನ್ನ ಕಾಣುವಂತಹದ್ದು ಕೂಡ ಇದೆ. ಇನ್ನು ವೃಶ್ಚಿಕ ರಾಶಿಗೆ ಪಂಚಮದ ಶನಿ, ಸಿಂಹ ರಾಶಿಗೆ ಅಷ್ಟಮದ ಶನಿ. ಇವರು ಇಬ್ರು ಕೂಡ ಹಾಗೆ ಸ್ವಲ್ಪ ಜಾಗರೂಕತೆ ಹೇಳುವಂತಹದ್ದು, ಕಾನ್ಷಿಯಸ್ ಮೈಂಡ್ ಹೇಳುವಂತಹದ್ದು ಖಂಡಿತ ಅಗತ್ಯ. ಕಾರಣ ಇಷ್ಟೇ, ಕೆಲವೊಂದಿಷ್ಟು ತೀರ್ಮಾನಗಳನ್ನ ಮಾಡುವಂತಹ ಸಂದರ್ಭಗಳು ಅದು ಅತ್ಯಂತ ಜಾಗ್ರತೆಯಿಂದ ಮಾಡಬೇಕಾಗ್ತದೆ. ನಮ್ಮ ನಿರ್ಣಯ ಮತ್ತೆ ಒಂದು ಆಥರೈಸ್ಡ್ ಪೋಸ್ಟಿಂಗ್ ಅಲ್ಲಿ ಇದ್ದಾಗ, ಅಂದ್ರೆ ನಮಗೆ ಯಾವುದೋ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ನಾವು ಅಲ್ಲಿ ಮತ್ತಷ್ಟು ಜಾಗ್ರತೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆ. ಇಲ್ಲದೇ ಇದ್ರೆ ಅಪವಾದಗಳು, ಅಪಕೀರ್ತಿಗಳು, ಅಪಜಯಗಳು ಇದೆಲ್ಲವುದು ಸಾಧ್ಯ. ಅಪವಾದ, ಅಪಕೀರ್ತಿ, ಅಪಜಯ, ಈ ಥರದ ಫಲಗಳನ್ನೆಲ್ಲ ನಾವು ಅನುಭವಿಸುವಂತಹ ಸಂದರ್ಭಗಳು. ಹಾಗಾಗಿ ನಮಗೆ ಯಾವಾಗ ನಮ್ಮದ್ದಾದಂಥ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಾವು ಇರ್ತೇವೆ ಅಂತಹ ವ್ಯಕ್ತಿಗಳು ಕೂಡ ಇಂತಹ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ಮಾಡಬೇಕಾಗ್ತದೆ. ಇದು ಸಾಮಾನ್ಯವಾಗಿ
ಇಂದಿನ ದಿನದಲ್ಲಿ ನಡೆಯುವಂತಹ ಶನಿಯ ಒಂದು ಏನು ಸಂಚಾರ ಇದೆ, ಇದರಿಂದಾಗಿ ಆಗುವಂತಹ ಪರಿಣಾಮದ ರಾಶಿಗಳು 5 ರಾಶಿಗಳು ಒಟ್ಟು, ಒಂದು ಸಿಂಹ, ಒಂದು ವೃಶ್ಚಿಕ, ಇನ್ನೊಂದು ಕುಂಭ, ಮೀನ, ಮೇಷ, 5 ರಾಶಿಗಳ ಮೇಲೆ ಪರಿಣಾಮಗಳಿರುವಂತಹದ್ದು. ಇನ್ನುಳಿದ 7 ರಾಶಿಗಳ ಮೇಲೆ ಯಾವುದೇ ರೀತಿಯ ಶನಿಯ ಇಂಪ್ಯಾಕ್ಟ್ ಹೇಳುವಂತಹದ್ದು ಈ ಸಂಚಾರದಿಂದಾಗಿ ಅದು ಶಾಸ್ತ್ರದ ದೃಷ್ಟಿಕೋನದಲ್ಲಿ ಗಮನಿಸಿದಾಗ ಇಲ್ಲ ಅಂತ ಹೇಳುವಂತಹದ್ದು ಉಂಟು. ಶನಿ ದೋಷ ಇರುವಂತಹ ರಾಶಿಗಳು ಯಾವುದು, ಹಾಗೆ ಏನು ಪರಿಹಾರ ಮಾರ್ಗವಾಗಿ ಮಾಡ್ಕೋಬೇಕು ಗುರುಜಿಗಳು, ಇದ್ರ ಬಗ್ಗೆ ಕೂಡ ಹೇಳ್ತಾರೆ. ಗುರುಗಳೇ, ಇನ್ನು ಈಗ ಶನಿ ದೋಷ ಇರುವಂತಹ ರಾಶಿಗಳು ಯಾವುದು ಅಂತ ಹೇಳಿದ್ರೆ, ಇನ್ನು ಇದರ ಪರಿಹಾರ ಮಾರ್ಗವಾಗಿ ಏನೆಲ್ಲ ಮಾಡ್ಕೋಬಹುದು? ನಮ್ಮ ಜೀವನ ಏನು ನಿತ್ಯ ನೈಮಿತ್ತಿಕವಾಗಿ ನಡೆಯುವಂತಹ ಈ ಸಂದರ್ಭಗಳಲ್ಲಿ ನಮಗೆ ನಿತ್ಯದಲ್ಲಿ ಒಂದು ಧಾರ್ಮಿಕವಾದಂಥ ಒಂದು ಚೌಕಟ್ಟು ಇರಲೇಬೇಕು. ಉದಾಹರಣೆಗೆ, ನಾವುಗಳು ಬೆಳಿಗ್ಗೆ ಎದ್ದೇಳುತ್ತೇವೆ, ಎದ್ದೇಳುವುದಕ್ಕೆ ಒಂದು ನಿಯಮಗಳನ್ನು ನಾವು ಹಾಕ್ಕೊಂಡಿರ್ತೇವೆ. ಅದಾದ ಮೇಲೆ ಶೌಚಾದಿಗಳನ್ನು, ನಮ್ಮ ಸ್ನಾನ ಇತ್ಯಾದಿಗಳನ್ನು ಮುಗಿಸ್ತೇವೆ. ಅದಾದ ಮೇಲೆ ನಮಗೆ ಪ್ರೇ ವ್ಯವಸ್ಥೆಗಳು, ಕೆಲವರು ಯೋಗ, ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ಧಾರ್ಮಿಕ ಜೀವನವನ್ನು ಮಾಡಿದೆ. ಕೆಲವರು ಜಪತಪಾದಿಗಳನ್ನು ಮಾಡುವಂಥದ್ದು, ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡುವಂಥದ್ದು. ಕೆಲವರದ್ದು ಅದೇನು ಇರುವುದಿಲ್ಲ, ಸ್ನಾನ ಆದ ಮೇಲೆ ಮನೆಯಲ್ಲಿ ಉಪಹಾರಾದಿಗಳನ್ನು ಮಾಡಿಕೊಂಡು ಆಫೀಸಿಗೆ ಹೋಗುವಾಗ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಕ್ರಮ. ಹೀಗೆ ಒಂದು ವೈವಿಧ್ಯಮಯವಾದಂತಹ ಧಾರ್ಮಿಕ ಆಚರಣೆಗಳನ್ನು ನಮ್ಮ ಬದುಕಿನಲ್ಲಿ ನಮಗೆ ಹಿರಿಯರು ಹೇಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ಮಾಡುವಂಥದ್ದು ನಮ್ಮ ವ್ಯವಸ್ಥೆ. ಇದರ ನಡುವೆ ಗ್ರಹಗತಿಗಳಲ್ಲಿ ವ್ಯತ್ಯಾಸಗಳಾದಾಗ ಅದಕ್ಕೊಂದು ವಿಶೇಷವಾದಂತಹ ಕಾಳಜಿಯನ್ನ ತೆಗೆದುಕೊಂಡಂತೆ ಅದನ್ನು ಅನುಕರಣೆ ಮಾಡುವಂತಹದ್ದು ಕೂಡ ತುಂಬ ಔಚಿತ್ಯವಾದಂತಹ ವ್ಯವಸ್ಥೆ. ಈ ನಿತ್ಯ ನೈಮಿತ್ತಿಕ ಕ್ರಿಯೆಗಳ ಜೊತೆಗೆ ಸಾಮಾನ್ಯವಾಗಿ ಪಂಚಮ, ಅಷ್ಟಮ, ಸಾರ್ಧ ಸಪ್ತಮ 3 ರೀತಿಯಾದಂತಹ ಶನಿಯ ಪರಿಣಾಮಗಳು ಅಥವಾ ಶನಿಯ ದಶಾಕಾಲ. ಈ ಸಂದರ್ಭಗಳಲ್ಲಿ ಅತ್ಯಂತ ಮುಖ್ಯವಾಗಿ ನಾವು ಆರಾಧನೆ ಮಾಡಬಹುದಾದಂಥ ಯಾವುದಾದರೂ ಒಂದು ದೇವತಾ ಅಸ್ತಿತ್ವ ಇದ್ದರೆ ಅದು ಆಂಜನೇಯ ಮತ್ತು ವಿಷ್ಣುವನ್ನ ಶಾಸ್ತ್ರ ಹೇಳುತ್ತದೆ. ಕಾರಣ, ಶನಿಯ ಒಟ್ಟಾರೆಯಾದಂತಹ ಜೀವನ ಚರಿತ್ರೆಯಲ್ಲಿ ಶನಿ ಯಾರನ್ನ ಬಾಧಿಸ್ಲಿಲ್ಲ ಅಂತ ಕೇಳಿದರೆ ಒಂದು ಹನುಮಂತನನ್ನ, ಇನ್ನೊಂದು ವಿಷ್ಣುವನ್ನ, ಇವರಿಬ್ಬರನ್ನ ಆತ ಬಿಟ್ಟಿದ್ದಾನೆ, ಇನ್ನುಳಿದ ಎಲ್ಲರನ್ನೂ ಕೂಡ ಪೀಡಿಸಿದ್ದಾನೆ ಹೇಳುವಂತಹದ್ದು ಶನಿಯ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಹಾಗಾಗಿ ವಿಷ್ಣುವಿನ ಪ್ರೀತಿಯ ಆರಾಧನೆಗಳನ್ನು ಮಾಡಿದಾಗ, ಆಂಜನೇಯ ದೇವರ ಪ್ರೀತಿಯ ಆರಾಧನೆಗಳನ್ನು ಮಾಡಿದಾಗ ಶನಿ ಪ್ರಸನ್ನನಾಗುತ್ತಾನೆ, ಶನಿ ಅನುಗ್ರಹವನ್ನ ಮಾಡ್ತಾನೆ. ಮತ್ತೆ ಇದೆಲ್ಲದಕ್ಕೆ ಮೀರಿದ ಒಂದು ರೆಮಿಡಿಯನ್ನು ಹೇಳುತ್ತಿದ್ರೆ ನಾನು, ಒಂದು ನಿಯತ್ತಿನ ಬದುಕನ್ನ ಯಾರು ಬದುಕುತ್ತಾನೆ ಅವರ ಜೊತೆಗೆ ಶನಿ ಇರ್ತಾನೆ. ಸತ್ಯ, ಧರ್ಮ, ನ್ಯಾಯ, ನೀತಿ, ನಿಷ್ಠುರತೆ ಇತ್ಯಾದಿಗಳು ಯಾರ ಬದುಕಿನಲ್ಲಿ ಇರ್ತದೋ ಅವರ ಜೊತೆಗೆ ಶನಿ ಇರ್ತಾನೆ ಅಂತ ಅರ್ಥ. ಯಾಕಂತಂದ್ರೆ ಹಿ ಈಸ್ ಎ ಖಡಕ್ ಆಫೀಸರ್, ಸ್ಟ್ರಿಕ್ಟ್ ಆಫೀಸರ್ ಇದ್ದ ಹಾಗೆ. ಒಬ್ಬ ಗುಡ್ ಅಡ್ಮಿನಿಸ್ಟ್ರೇಟರ್, ಗುಡ್ ಆಫೀಸರ್ ಅಂತಂದ್ರೆ ಆತ ನಿಯತ್ತಿನ ವ್ಯಕ್ತಿ ಅಂತ ಅರ್ಥ. ಅಂತ ನಿಯತ್ತಿನ ವ್ಯಕ್ತಿ ಯಾರು ಕೇಳಿದ್ರೆ ಅದು ಶನಿ. ಆತನಿಗೆ ಯಾವುದೇ ಲಂಚಗಳು ನಡೆಯುವುದಿಲ್ಲ, ಕಾಂಪ್ರಮೈಸ್ ಇಲ್ಲ. ಆತನನ್ನ ಪೂಜೆ ಮಾಡಿ ಇಲ್ಲಿ ಬೇಡದ ಕೆಲಸವನ್ನ ಮಾಡಿದ್ರೆ ಖಂಡಿತ ಶಿಕ್ಷೆ ಪಕ್ಕ. ಆ ತರದ ಒಂದು ಪ್ಲಾನೆಟ್ ಅನ್ನುವಂಥದ್ದನ್ನ ನಮಗೆ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಪೂಜೆಗಿಂತಲೂ ಮೊದಲನೆಯದ್ದಾಗಿ ನೈತಿಕತೆಯ ಬದುಕನ್ನ ಬದುಕುವುದನ್ನ ಶನಿ ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ, ಆತ ನಿರೀಕ್ಷೆ ಮಾಡ್ತಾನೆ ಅಂತ. ಹಾಗಾಗಿ ಧರ್ಮ ಕರ್ಮಗಳಿಗೆ ಆತ ಅಧಿಪತಿ. ಧರ್ಮ ಅಂತಂದ್ರೆ ಏನು? ನಿಯತ್ತು, ನೈತಿಕತೆ. ಕರ್ಮ ಹೇಳಿದ್ರೆ ಕರ್ತವ್ಯದ ಶ್ರದ್ಧೆ. ಇದೆರಡಕ್ಕೆ ಆತ ನಿರ್ಣಯಾತ್ಮಕವಾದಂತಹ ಒಬ್ಬ ರೂಲರ್ ಅಂತ ಹೇಳುವ. ಅವನಿಗೆ ಬೇಕಾಗುವುದೇನು? ನೈತಿಕತೆಯ ಬದುಕು, ಜೊತೆಯಲ್ಲಿ ವಿಷ್ಣು ಮತ್ತೆ ಆಂಜನೇಯ ದೇವರ ಆರಾಧನೆ. ಇನ್ನು ಮುಂದೆ ಹೋಗಿ ಶಾಸ್ತ್ರ ವಿಧಿಸಲ್ಪಡಬಹುದಾದಂತಹ ಇದೊಂದು ಸೂಚ್ಯ ವಿಷಯವನ್ನ ಹೇಳಿದ್ರೆ, ಶಾಸ್ತ್ರ ವಿಧಿಸಲ್ಪಡಬಹುದಾದಂತಹ ಏನು ಪರಿಹಾರದ ದಾರಿಗಳು ಹೇಳುವಂತಹದ್ದು ಖಂಡಿತ ಉಂಟೇ ಉಂಟು. ಅಷ್ಟಮ ಶನಿ ಬಂದಾಗ ಅದಕ್ಕೆ ಶಾಂತಿ ವಿಧಿಗಳನ್ನ ಹೇಳ್ತಾರೆ. ಪಂಚಮ ಶನಿ ಬಂದಾಗ ಅದಕ್ಕೆ ಶಾಂತಿ ಕರ್ಮಗಳನ್ನು ಹೇಳ್ತಾರೆ. ಇನ್ನು 7ನೇ ಶನಿ ಬಂದಾಗ ಅಲ್ಲಿಯೂ ಕೂಡ ಶಾಂತಿ ಕರ್ಮಗಳನ್ನು ಹೇಳ್ತಾರೆ. ಶಾಂತಿ ಕರ್ಮಗಳು ಅಂತಂದ್ರೆ ಏನು? ಸಾಮಾನ್ಯವಾಗಿ ಪಂಚಭೂತಗಳಲ್ಲಿ ನಾವು ದೇವರನ್ನ ಆರಾಧಿಸುವುದು ವಿಧಿ. ಅದು ಹೇಗೆ? ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ. ಅಗ್ನಿಯಲ್ಲಿ ದೇವರನ್ನ ಆರಾಧನೆ ಮಾಡಬಹುದು, ನೀರಿನಲ್ಲಿ ದೇವರನ್ನ ಆರಾಧನೆ ಮಾಡಬಹುದು, ಭೂಮಿಯಲ್ಲಿ ದೇವರನ್ನ ಆರಾಧನೆ ಮಾಡಬಹುದು, ಗಾಳಿಯಲ್ಲಿ ಮತ್ತೆ ಆಕಾಶ ತತ್ವದಲ್ಲಿ ದೇವರನ್ನ ಆರಾಧನೆ ಮಾಡಬಹುದು.
ಅಗ್ನಿಯಲ್ಲಿ ಆರಾಧನೆ ಮಾಡುವುದು ಅಂತ ಹೇಳಿದ್ರೆ ಹೋಮ ಹವನಾದಿಗಳಿಂದ, ಕಲಶದಲ್ಲಿ ಆರಾಧನೆ ಮಾಡುವುದು ಹೇಳಿದ್ರೆ ಅದು ಜಲತತ್ವದಲ್ಲಿ ಆರಾಧನೆ ಮಾಡುದು. ಇನ್ನು ಭೂಮಿಯಲ್ಲಿ ಯಂತ್ರವನ್ನ ಬರೆದು ಆರಾಧನೆ ಮಾಡುವುದು ಹೇಳಿದ್ರೆ ಭೂತತ್ವದಲ್ಲಿ ಆರಾಧನೆ ಅಂತ. ಹೀಗೆ ಈ ರೀತಿಯಲ್ಲಿಯೂ ಕೂಡ ಶಾಸ್ತ್ರ ಹೇಳಿದಂತಹ ಶಾಂತಿ ಕರ್ಮಗಳನ್ನ ಮಾಡಿಸಿಕೊಳ್ಳುವುದರ ಮೂಲಕವೂ ಕೂಡ ನಾವು ಶನಿದೇವರ ಅನುಗ್ರಹಕ್ಕೆ, ಶನಿಯ ಅಂತರ್ಗತನಾಗಿರತಕ್ಕಂತಹ ಭಗವಂತನ ಅನುಗ್ರಹಕ್ಕೆ ನಾವು ಖಂಡಿತ ಪಾತ್ರರಾಗುವುದಕ್ಕೆ ಸಾಧ್ಯ. ಶಾಂತಿ ಕರ್ಮಗಳನ್ನ ಮಾಡ್ತೇನೆ, ನನಗಿಚ್ಛೆ ಬಂದ ಹಾಗೆ ಬದುಕುತ್ತೇನೆ ಹೇಳಿದ್ರೆ ಅದನ್ನ ಶಾಸ್ತ್ರ ಹೇಳಲಿಲ್ಲ. ಸೊ ಅದನ್ನ ಏನು ಎಕ್ಸ್ಕ್ಯೂಸ್ ಆಗಿ ಯಾರೂ ಕೂಡ ಎಕ್ಸೆಪ್ಟ್ ಮಾಡಿಕೊಳ್ಳೋದು ಬೇಡ. ಒಟ್ಟಾರೆಯಾಗಿ ಶನಿಯ ಸಂಚಾರದಿಂದ ಭೀತಿ ಮತ್ತೆ ಭಯ ಅವಶ್ಯಕತೆ ಇಲ್ಲ. ನೈತಿಕತೆಯ ಜೀವನದ ಬಗೆಗಿನ ಗಮನವನ್ನು ಇಟ್ಟುಕೊಳ್ಳುವವ ಖಂಡಿತ ಯಾವ ರೀತಿಯ ಭಯವನ್ನು ಪಡಬೇಕಾದ ಅವಶ್ಯಕತೆ ಇಲ್ಲ. ನೈತಿಕತೆಯ ಜೊತೆಗೆ ಒಂದಷ್ಟು ಧರ್ಮ ಕರ್ಮಗಳನ್ನ ನಿಯತ್ತಿನಿಂದ ಮಾಡ್ತಾ, ಒಂದಷ್ಟು ದೇವತಾ ಧಾರ್ಮಿಕ ವಿಧಿವಿಧಾನಗಳನ್ನ ಅನುಕರಣೆ ಮಾಡ್ತಾ, ಜೀವನಕ್ಕೆ ಬೇಕಾಗುವಷ್ಟು ತುಂಬ ತಪಸ್ಸು ಮಾಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ ನಾನು, ಒಂದಷ್ಟು ಮಿನಿಮಮ್ ನಮ್ಮ ಬದುಕಿನಲ್ಲಿ ಕೆಲಸ ಹೇಳುವಂತಹದ್ದು ದೈನಂದಿನ ಚಟುವಟಿಕೆಯಲ್ಲಿ ಬರ್ತದೆ, ಊಟೋಪಚಾರ ಹೇಳುವಂಥದ್ದು ದೈನಂದಿನ ಚಟುವಟಿಕೆಯಲ್ಲಿ ಬರ್ತದೆ. ನಮಗೆ ಬೇಕಾದಾಗ ನಾವು ಟ್ರಿಪ್ಗಳನ್ನು ಹೋಗುವಂಥದ್ದು ನಮ್ಮ ಜೀವನದ ಚಟುವಟಿಕೆಗಳಲ್ಲಿ ಬರ್ತದೆ. ವಿದ್ಯಾರ್ಥಿಗಳಿಗೆ ಓದುವಂಥದ್ದು ಹೇಳುವಂಥದ್ದು ದೈನಂದಿನ 10 ನಿಮಿಷಗಳ ಕಾಲ ದೇವರಿಗಾಗಿ ದಿನದಲ್ಲಿ ತೆಗೆದಿಡಬಹುದಾದಂಥ ಪರಿಸ್ಥಿತಿ ಖಂಡಿತ ನಮ್ಮ ಬದುಕಿನಲ್ಲಿ ಉಂಟು. ಅದನ್ನ ಮಾಡಿದ್ರೆ ಸಾಕು ಅಂತ ಹೇಳುವಂಥದ್ದು ಶಾಸ್ತ್ರ ನಮಗೆ ಸಂದೇಶ ರೂಪದಲ್ಲಿ ಕೊಡ್ತದೆ. ಹಾಗಾಗಿ 5 ರಾಶಿಯವರು ಈ ರೀತಿಯ ಧಾರ್ಮಿಕ ಆಚರಣೆಗಳನ್ನ ಮಾಡಿಕೊಳ್ಳುವುದರ ಮೂಲಕ ಮತ್ತೆ ತನ್ನ ಬದುಕನ್ನ ಧನಾತ್ಮಕವಾಗಿ ಬದುಕಿಸಿಕೊಂಡು ಹೋಗುವುದರ ಬಗೆಗಿನ ಗಮನವನ್ನು ಕೊಡುವುದರ ಮೂಲಕ ಪರಿಹಾರದ ದಾರಿಯನ್ನು ಇಟ್ಟುಕೊಳ್ಳುವಂಥದ್ದೇನಿದೆ ಅದು ಶಾಸ್ತ್ರಸಮ್ಮತ ಅನ್ನುವಂಥದ್ದು. ಇನ್ನು ಖಗೋಳ ಶಾಸ್ತ್ರದಲ್ಲಿ ನೋಡೋದಾದ್ರೆ 6 ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ಇನ್ನು ಈ ಕುರಿತಂತೆ ಹೇಳೋದಾದ್ರೆ ಗುರುಗಳೇ, ಸಾಮಾನ್ಯವಾಗಿ ಗ್ರಹ ಸಂಯೋಗಗಳು ಹೇಳುವಂತಹದ್ದು ಹೇಗೆ ಅಂತಂದ್ರೆ, ನಮಗೆ ಒಂದೊಂದು ರಾಶಿಯಲ್ಲಿ ಒಂದು ರಾಶಿಯಿಂದ ಒಂದು ರಾಶಿಗೆ ಗ್ರಹಗಳ ಒಂದು ಚಲನಾಸ್ಥಿತಿ ಹೇಳುವಂತಹದ್ದು ಸಹಜವಾಗಿ ಇರ್ತದೆ. ಈ ಚಲನಾಸ್ಥಿತಿ ಏನಾಗಿದೆ ಕೇಳಿದ್ರೆ, ಇಂದಿನ ದಿವಸ ಮೀನ ರಾಶಿಯಲ್ಲಿ 6 ಗ್ರಹಗಳ ಸಂಯೋಗ, ಒಂದೇ ಕಡೆಯಲ್ಲಿ 6 ಗ್ರಹಗಳು ಬಂದು ಕೂತಿದ್ದಾರೆ. ಇದರಿಂದ ಏನು ಪರಿಣಾಮಗಳು ಸಾಧ್ಯ ಅಂತ ಹೇಳುವಂತ ಒಂದು ಪ್ರಶ್ನೆಗಳು ಸಹಜವಾಗಿಯೇ ಮೂಡುವಂತಹದ್ದು. ಸಾಮಾನ್ಯವಾಗಿ ಈಗ ನನ್ನ ಮನೆಯಲ್ಲಿ ನನಗಿರುವಂತಹ ಒಂದು ಸಾಮರ್ಥ್ಯ ನಾನು ಇನ್ನೊಬ್ಬರ ಮನೆಗೆ ಹೋದಾಗ ಅದೇ ಸಾಮರ್ಥ್ಯ ಹೇಳುವಂತಹದ್ದು ನನಗಿರುವುದಿಲ್ಲ. ಅಂತಂದ್ರೆ ಈಗ ನನ್ನ ಊರಿನಲ್ಲಿರುವಂತಹ ಒಂದು ಸಾಮರ್ಥ್ಯ ಶಕ್ತಿ ನನಗೆ ಇನ್ನೊಂದು ಊರಿಗೆ ಹೋದಾಗ ನನಗೆ ಬರುವುದಿಲ್ಲ. ಈಗ ಮೀನ ರಾಶಿಯಲ್ಲಿ 6 ಗ್ರಹಗಳ ಒಂದು ಸಂಯೋಗ. ಮೀನ ರಾಶಿಗೆ ಅಧಿಪತಿ ಯಾರು ಕೇಳಿದ್ರೆ ಗುರು ಆ ಜಾಗದಲ್ಲಿ ಇಲ್ಲ. ಗುರು ವೃಷಭ ರಾಶಿಯಲ್ಲಿದ್ದಾನೆ. ಹಾಗಾದ್ರೆ ಗುರು ಮತ್ತೆ ಕೇತು ಆ ರಾಶಿಯಲ್ಲಿ ಇಲ್ಲ, ಮತ್ತುಳಿದಂತಹ ಒಂದು 5-6 ಗ್ರಹಗಳು ಇಲ್ಲಿದ್ದಾರೆ. ಸೊ ಇಲ್ಲಿ 6 ಗ್ರಹಗಳು, ಅಲ್ಲಿ ಕೆಲವು ಗ್ರಹಗಳಿಗೆ, ಈಗ ಶನಿ ಬಂದಿದ್ದಾನೆ, ಅಲ್ಲಿ ರವಿಯೂ ಕೂಡ ಇದ್ದಾನೆ. ಶನಿ ಮತ್ತೆ ರವಿಯ ನಡುವೆ ಇರುವಂತಹ ಸಂಬಂಧಗಳೇನು ಅಂತ ಕೇಳಿದ್ರೆ ಅದು ವೈರ ಸಂಬಂಧಗಳಿರ್ತದೆ, ವಿರೋಧವಾದಂಥದ್ದು, ಎನಿಮಿ ಪ್ಲಾನೆಟ್ಗಳು ಅಂತ. ಗುರು ಮತ್ತೆ ಶುಕ್ರನ ಸಂಬಂಧ ವಿರೋಧ, ಶನಿ ಮತ್ತೆ ರವಿಯ ಸಂಬಂಧ ವಿರೋಧ. ಹೀಗೆ ಒಂದೊಂದು ಗ್ರಹಗಳಿಗೆ, ಬುಧ ಮತ್ತೆ ಚಂದ್ರನ ಸಂಬಂಧದಲ್ಲಿ ವಿರೋಧ. ಹೀಗೆ ಕೆಲವು 2 ಗ್ರಹಗಳಿಗೆ ವೈರುಧ್ಯಗಳಿರ್ತದೆ. ಕೆಲವು ಒನ್ ವೇಯಲ್ಲಿ ಶತ್ರುತ್ವ ಇರ್ತದೆ, ಒನ್ ವೇಯಲ್ಲಿ ಮಿತ್ರತ್ವ ಇರ್ತದೆ. ಒಂದು ಕಡೆಯಿಂದ ಶತ್ರುತ್ವ, ಒಂದು ಕಡೆಯಿಂದ ಮಿತ್ರತ್ವ ಹೇಳುವಂತಹದ್ದು ಇರ್ತದೆ. ಹೀಗಿರುವುದರಿಂದ ಸೊ ಅಲ್ಲಿ ಆ ರಾಶಿಯಲ್ಲಿ ಗ್ರಹಗಳ ಬಲಾಬಲಗಳನ್ನು ತಿಳಿದು ಆ ಬಲಾಬಲಗಳಿಗೆ ಅನುಗುಣವಾದಂತಹ ಫಲವನ್ನ ವ್ಯಾಖ್ಯಾನ ಮಾಡಬೇಕು ಅಥವಾ ಫಲವನ್ನ ಹೇಳಬೇಕು ಅಂತ ಹೇಳುವಂತಹದ್ದು ಶಾಸ್ತ್ರದ ನಿಯಮ ಇರುವಂತಹದ್ದು. ಹಾಗಾಗಿ ಜನರಲೈಸ್ ಆಗಿ ಇಂತಹ ಒಂದು ಫಲಗಳು ಈ ಷಡ್ಗ್ರಹಗಳ ಸಂಯೋಗದಿಂದಾಗಿ ಈ ಭೂಮಿಯ ಮೇಲೆ ಬೀರಿ ಬಿಡ್ತದೆ ಅಂತ ಹೇಳುವಂತಹದ್ದು ನಿರ್ಣಯಾತ್ಮಕವಾಗಿ ಈ ಸಂದರ್ಭದಲ್ಲಿ ಹೇಳುವುದು ಕಷ್ಟಕರ. ಕಾರಣ ಏನು ಕೇಳಿದ್ರೆ, ಆ ಗ್ರಹಗಳ ಬಲಾಬಲಗಳನ್ನ ಗಣಿತಾಧಾರದಲ್ಲಿ ಅದನ್ನು ತಿಳಿದುಕೊಳ್ಳಬೇಕು, ತಿಳಿಯುವುದರ ಮೂಲಕ ಉತ್ತರವನ್ನ ಕೊಡಬೇಕು ಹೇಳುವಂಥದ್ದು. ನಾಳೆಯ ದಿವಸ ಯುಗಾದಿ ಇದೆ. ಸೊ ಯುಗಾದಿಯ ಒಂದು ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಖಗೋಳದ ಬದಲಾವಣೆಯನ್ನ
ಪಂಚಾಂಗದ ಮೂಲಕ ಉತ್ತರ ರೂಪದಲ್ಲಿ ಕೊಡುವಂತಹದ್ದುಂಟು. ಈ 6 ಗ್ರಹಗಳ ಒಂದು ಸ್ಥಿತಿಯನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡಂತೆ ಉತ್ತರವನ್ನ ಪಂಚಾಂಗ ಕೊಡುತ್ತದೆ. ಹಾಗಾಗಿ ನಾವು ಶನಿಯ ಸಂಚಾರದ ಈ ಕಾಲಘಟ್ಟದಲ್ಲಿ ಈ 6 ಗ್ರಹ ಸಂಯೋಗ ಸ್ಥಿತಿಯ ಫಲವನ್ನ ಹೆಚ್ಚು ಚಿಂತನೆ ಮಾಡಲಿಕ್ಕೆ ನಮಗೆ ಕಾಲದ ಅಭಾವ ಮತ್ತೆ ಆ ಮಟ್ಟದ ಗಣಿತವನ್ನ ಮಾಡದೇ ಇರುವುದರಿಂದ ನಾಳೆಯ ಪಂಚಾಂಗದ ವಿಮರ್ಶೆಯಲ್ಲಿ ನಿಮಗೆ ಇದಕ್ಕೆ ಒಂದು ಪೂರ್ಣ ರೀತಿಯ ಉತ್ತರಗಳು ಹೇಳುವಂತಹದ್ದು ಖಂಡಿತ ಸಿಗ್ತದೆ. ದೊಡ್ಡ ಮಟ್ಟದ ಬದಲಾವಣೆ ಖಂಡಿತ ಇಲ್ಲ. ಯುಗಾದಿಯ ಫಲದಲ್ಲಿ ಅದ್ಭುತವಾದಂತಹ ಫಲಗಳು ಈ ಸಂವತ್ಸರದಲ್ಲಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನಮಗೆ ಪ್ರಾಪ್ತವಾಗಲಿಕ್ಕಿದೆ. ಅದರಲ್ಲಿ ನಮಗೆ ಸಿಗುವಂತಹ ಫಲಗಳೇನಿದ್ದಾವೆ ಅದನ್ನು ನಾವು ಜೀವನದಲ್ಲಿ ಅನುಭವಿಸ್ತಾ ಅದರಲ್ಲಿ ಕೊಟ್ಟಂತಹ ಎಚ್ಚರಿಕೆ ಮಾರ್ಗದರ್ಶನಗಳೇನಿರ್ತದೆ ಅದನ್ನು ನಾವು ಅನುಕರಣೆ ಮಾಡ್ತಾ ಹೋಗುವಂತಹದ್ದು ಔಚಿತ್ಯ ಅನ್ನೋದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಶನಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಪುಟ್ಟದಾದಂತಹ ವಿರಾಮ.